ನ್ಯೂಸ್ 18 ವೆಬ್ಗೆ ಸ್ವಾಗತ. ನಾನು ಮಂಜುನಾಥ್ ಎಡಳಿ, ಧಾರವಾಡ ಪ್ರತಿನಿಧಿ. ಬದುಕಿರುವಾಗಲೇನು ಮರಣ ಪ್ರಮಾಣ ಪತ್ರ ಪಡೆದಂಥ ಒಂದು ಘಟನೆ ಧಾರವಾಡದಲ್ಲಿ ನಡೆದಿದೆ. ಆ ವಿಚಾರವಾಗಿ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಅಂತ ಹೇಳ್ಬೋದು. ಹೌದು, ಸಾಮಾನ್ಯವಾಗಿ ಯಾವುದೋ ಒಬ್ಬ ವ್ಯಕ್ತಿ ಮೃತಪಟ್ಟಂಥ ಸಂದರ್ಭದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ನಂತರ ಏನಂತಂದರೆ ದಾಖಲಾತಿಗೆ ಸಂಬಂಧಪಟ್ಟಂತೆ ಆ ಮೃತಪಟ್ಟಂಥ ವ್ಯಕ್ತಿಯ ಏನು ದಾಖಲಾತಿಗೆ ಬೇಕಾದಂಥ ಪ್ರಮುಖವಾಗಿರೋದು ಮರಣ ಪತ್ರ ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಅಂತ ಸಂಬಂಧಿಕರು ಕೂಡ ಏನಂತಂದರೆ ಸ್ಥಳೀಯ ಕಚೇರಿಗೆ ಭೇಟಿ ನೀಡಿ ಪ್ರಮಾಣ ಪತ್ರ ಪಡೆಯೋಕ್ಕೆ ಅರ್ಜಿಯನ್ನು ಹಾಕ್ತಾರೆ. ಅರ್ಜಿ ಪಡೆದಂಥ ಅಧಿಕಾರಿಗಳು ಏನು ಸ್ಥಳೀಯವಾಗಿ ಏನು ಚೌಕಾಸಿ ಮಾಡಿ ಏನಂತಂದರೆ ಆ ಮನೆಗೆ ಸಂಬಂಧಪಟ್ಟಂಥ ಸಂಬಂಧಿಕರ ಮನೆಗೆ ಭೇಟಿ ಕೊಟ್ಟಿರ್ಬೋದು, ಜೊತೆಗೆ ಸ್ಥಳೀಯರ ಒಂದು ವಿಚಾರಣೆ ಮಾಡಿ ನಂತರ ಮರಣ ಪ್ರಮಾಣ ಪತ್ರವನ್ನು ನೀಡಬೇಕಾಗತ್ತೆ. ಆದರೆ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಲ್ಲಿ ಏನಂತಂದರೆ ಇಮಾಮ್ ಹುಸೇನ್ ಎಂಬ ವ್ಯಕ್ತಿ ಬದುಕಿರುವಾಗಲೇ ತನ್ನ ಮರಣ ಪ್ರಮಾಣ ಪತ್ರ ಪಡೆದಂಥ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರಮುಖವಾಗಿ ಇಮಾಮ್ ಸಾಬ್ ಅವರು ಈ ಮರಣ ಪತ್ರ ಪಡೆಯೋಕ್ಕೆ ಪ್ರಮುಖ ಕಾರಣ ಒಂದಂತಂದರೆ ಏನಂತಂದರೆ ಅವರು ಖಾಸಗಿ ಬ್ಯಾಂಕ್ ಇರ್ಬೋದು ಮತ್ತು 2 ಬ್ಯಾಂಕ್ನಲ್ಲಿ ಸಾಲ ಪಡೆದಿರ್ತಾರೆ. ಆ ವಿಚಾರವಾಗಿ ಸಾಲದ ವಿಚಾರವಾಗಿ ಏನಂತಂದರೆ ಮರಣ ಪತ್ರವನ್ನು ನೀಡೋಕೆ ಏನಂತಂದರೆ ತಾನು ಮೃತಪಟ್ಟಿರ್ತೇನೆ ಎಂಬ ಒಂದು ಪ್ರಮಾಣ ಪತ್ರವನ್ನು ಪಡೆಯೋಕ್ಕೆ ತನ್ನ ಸಂಬಂಧಿಕರನ್ನ ಏನಂತಂದರೆ ಕಳೆದ ತಿಂಗಳು ಆಗಸ್ಟ್ನಲ್ಲಿ ಏನಂತಂದರೆ ಪುರಸಭೆಗೆ ನವಲಗುಂದ ಪುರಸಭೆಗೆ ಏನಂತಂದರೆ ಒಂದು ಅರ್ಜಿಯನ್ನು ನೀಡ್ತಾರೆ. ಯಾಕಂತಂದರೆ ಇಮಾಮ್ ಸಾಬ್ ಮೃತಪಟ್ಟಿದ್ದಾನೆ ಅಂತ ಒಂದು ಅರ್ಜಿಯನ್ನು ಏನು ಪುರಸಭೆಗೆ ನೀಡಿದಂಥ ಸಂದರ್ಭದಲ್ಲಿ ಕೂಡ ಏನಂತಂದರೆ ಅಲ್ಲಿರುವ ಅಧಿಕಾರಿಗಳಿರ್ಬೋದು, ಜೊತೆಗೆ ಏನಂತಂದರೆ ಸ್ಥಾಯಿ ಸಮಿತಿಯ ಸದಸ್ಯರು ಏನಂತಂದರೆ ಅದಕ್ಕೆ 5 ಮಂದಿ ಪಂಚರು ಕೂಡ ಸಹಿ ಮಾಡ್ತಾರೆ. ಯಾಕಂತಂದರೆ ಒಬ್ಬ ವ್ಯಕ್ತಿ ಮೃತಪಟ್ಟಂಥ ಸಂದರ್ಭದಲ್ಲಿ ಪಂಚರ ಸಹಿ ಕೂಡ ಅವಶ್ಯಕವಾಗಿರುತ್ತೆ. ಒಂದು ಕಡೆ ಪಂಚರ ಸಹಿ ಇರ್ಬೋದು, ಇನ್ನೊಂದು ಕಡೆ ಅಧಿಕಾರಿಗಳು ಕೂಡ ಏನಂತ ಸಹಿ ಮಾಡಿ ಆ ಪ್ರಮಾಣ ಪತ್ರ ನೀಡಿರ್ತಾರೆ. ಆದರೆ ಬದುಕಿರುವ ವ್ಯಕ್ತಿಯ ಏನು ಅರ್ಜಿ ಹಾಕಿದ 3ನೇ ದಿನಕ್ಕೆ ಏನಂತಂದರೆ ಪ್ರಮಾಣ ಪತ್ರ ದೊರಕಿರುತ್ತೆ. ಸಾಮಾನ್ಯವಾಗಿ ಇಷ್ಟು ಬೇಗನೆ ಒಂದು ಯಾವುದೇ ಅಧಿಕಾರಿ ಕಚೇರಿಯಲ್ಲಿ ಕೂಡ ಏನು ಮರಣ ಪ್ರಮಾಣ ಪತ್ರ ಸಿಗೋದಿಲ್ಲ. ಆದರೆ ಇಲ್ಲಿ ಏನಂತಂದರೆ 3ನೇ ದಿನಕ್ಕೆ ಈ ಪತ್ರ ಸಿಕ್ಕಿರೋದ್ರಿಂದ ಹಲವು ಸಂಶಯಕ್ಕೆ ಎಡೆ ಮಾಡಿ ಕೊಟ್ಟಿರೋದ್ರಿಂದ ಈ ಪ್ರಕರಣ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಇಮಾಮ್ ಸಾಬ್ ಅವರು ಕೂಡ ಏನಂತಂದರೆ ಬದುಕಿರೋ ವ್ಯಕ್ತಿ ಏನಂತಂದರೆ ತನ್ನ ಆಧಾರ್ ಕಾರ್ಡ್ ಮತ್ತು ನಕಲಿ ದಾಖಲೆಗಳನ್ನು ನೀಡಿ ಏನಂತಂದರೆ ತಾನು ಮೃತಪಟ್ಟಿದ್ದೇನೆ ಎಂದು ತನ್ನ ಸಂಬಂಧಿಕ ಓರ್ವ ವ್ಯಕ್ತಿಯನ್ನು ಏನು ಪುರಸಭೆಗೆ ಕಳಿಸಿ ಅಲ್ಲಿ ಕೂಡ ಏನಂತಂದರೆ ಅರ್ಜಿಯನ್ನು ಹಾಕಿ ಆ ಅರ್ಜಿ ನೀಡಿದ 3ನೇ ದಿನಕ್ಕೆ ಏನಂತಂದರೆ ಮರಣ ಪ್ರಮಾಣ ಪತ್ರ ಪಡೆದಿರ್ತಾನೆ. ಆ ಮರಣ ಪತ್ರವನ್ನು ಈಗಾಗಲೇ ಕೂಡ ಏನಂತಂದರೆ ಪುರಸಭೆಗೆ ನೀಡಿ ಆ ಮರಣ ಪತ್ರವನ್ನು ಪಡೆದುಕೊಂಡು ಬ್ಯಾಂಕಿಗೆ ನೀಡಿದ್ದಾರೆ. ಆದರೆ ಇದೆಲ್ಲವೂ ಕೂಡ ಬೆಳಕಿಗೆ ಬಂದ ನಂತರ ಏನಂತಂದರೆ ಈಗಾಗಲೇ ಆ ಮರಣ ಪತ್ರವನ್ನು ವಾಪಸ್ ಪಡೆದು ತನಿಖೆಯನ್ನು ಆಗ್ರಹಿಸಿದ್ದಾರೆ. ಈ ವಿಚಾರಕ್ಕೆ ಸ್ಥಳೀಯ ಏನಂತಂದರೆ ಕ್ಷೇತ್ರದ ಶಾಸಕರಂತ NH ಕೋಟರೆಡ್ಡಿಯವ್ರನ್ನ ಏನು ಹೇಳ್ತಾರೆ ಅವ್ರನ್ನ ಕೇಳ್ಕೊಂಡು ಬರೋಣ ಬನ್ನಿ. ಇಲ್ಲ, ನಾ ಇಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರಲ್ಲಿ ಇಂಥ ತಪ್ಪಿನಿಂದ ಕೂಡ ಯಾವುದೂ ಆಗಬಾರ್ದು. ಇದಾದ್ರೆ ಈಗ ಏನಲ್ಲ, ಸಣ್ಣ ವಿಷಯ ಹೋಗಿ ದೊಡ್ಡ ವಿಷಯ ಆಗುತ್ತೆ. ಅದಕ್ಕೆ ಅದನ್ನು ಅಷ್ಟೇ ಸರಿ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ಕ್ರಮ ತೊಗೋಬೇಕು. ಇನ್ನು ಮುಂದೆ ತಪ್ಪಾಗ ಇಮಿಡಿಯೇಟಾಗಿ ಅವ್ರು ಚೇಂಜ್ ಮಾಡಿಬಿಡ್ರಿ ಅಂತ ಹೇಳಿದ್ದೇವೆ. ಇಲ್ಲ, ಒಂದು ಸಾಲ ಏನೋ ಇತ್ತಂತ ಆ ರೀತಿಯಾಗಿ ಒಂದು ದೊಡ್ಡ ಸುವಾಸಕ ಯಾಕೆನ ಈಗ ವಾರ್ಡ್ ಮೆಂಬರ್ಗಳ್ದು ಹೇಗಿರ್ತೈತೆ ಅಂದ್ರೆ ನೀವು ಹೇಳಿದ್ರಿ, ಈಗ ಪುರಸಭೆ ಅಧ್ಯಕ್ಷ ಅದಾಳೆ, ನಮ್ಮ ವಾರ್ಡಾಗ ಒಂದು ಡೆತ್ ಸೈಡ್ ಸುಮ್ಮನೆ ಸಹಿ ಮಾಡ್ತಿರ್ತಾರೆ ಕಾಮನ್ನಾಗಿ. ಅದಕ್ಕೆ ಅವ್ರಿಗೂ ಎಲ್ಲ ಸದಸ್ಯರು ಹೇಳಿದ್ನ ಇಲ್ಲಿ 23 ಮಂದಿ ಅನಿಗೇರಿ 23 ಎಲ್ಲ ನೋಡಿ ಪಾಡಿ ಸಹಿ ಮಾಡಿ ಪ್ರಮಾಣ ಹಂಗೆ ಮಾಡಬೇಡ್ರಿ ಅಂತೇಳಿ ಒಂದು ಅನುಭವ ಆದಾಗ ಅದು ಗೊತ್ತಾಗಲ್ಲ. ಆ ತಪ್ಪಿನಿಂದ ಅವ್ರಿಗೆ ಅರಿವಾಗಿದೆ. ಈ ವಿಚಾರಕ್ಕೆ ಏನಂತಂದರೆ ಧಾರವಾಡ ಜಿಲ್ಲಾಧಿಕಾರಿ DC ಅವ್ರನ್ನ ಕೇಳಿದಾಗ ಏನಂತ ಹೇಳಿದ್ರೆ ಅಧಿಕಾರಿಗಳು ಯಾವುದೇ ರೀತಿಯಾದಂತೆ ಬದುಕಿರುವಾಗ ಏನು ಮರಣ ಪ್ರಮಾಣ ಪತ್ರ ಕೊಟ್ಟಿರೋದು ಅಕ್ಷಮ್ಯ ಅಪರಾಧ. ಯಾಕಂತಂದರೆ ಈ ರೀತಿಯ ಕೊಡೋದು ಅಧಿಕಾರಿಗಳ ತಪ್ಪು. ಯಾಕಂತಂದರೆ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಅಂತಂದರೆ ಮಾಹಿತಿಯನ್ನು ಕಲೆ ಹಾಕಿ ಆ ಬದುಕಿದ್ದರ್ಥ ಮೃತಪಟ್ಟಿದ್ದು ಯಾವಾಗ ಏನು ದಾಖಲಾತಿಯನ್ನು ಪಡೆದುಕೊಂಡು ನಂತರ ಮರಣ ಪ್ರಮಾಣ ಪತ್ರವನ್ನು ನೀಡಬೇಕಿತ್ತು. ಆದರೆ ಅಧಿಕಾರಿಗಳು ಯಾರು ಅದನ್ನು ಈ ರೀತಿ ಕಾನೂನನ್ನು ಪಾಲಿಸಿಲ್ಲ. ಈ ಹಿನ್ನೆಲೆಯಲ್ಲೂ ಕೂಡ ಏನಂತಂದರೆ ಒಂದು ವಿಶೇಷ ತಂಡ ಮಾಡಿ ಆ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡಿ ಯಾರು ತಪ್ಪು ಮಾಡಿದರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತೆಂಬ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲ, ಆದರೆ ಯಾವ ಕಾರಣಕ್ಕೆ ಯಾವ ಉದ್ದೇಶ ಇದೆ ಎಂಬುದು ನಮಗೂ ಕೂಡ ಗೊತ್ತಿಲ್ಲ. ಇದು ಪ್ರಿಲಿಮಿನರಿ ವರದಿನಲ್ಲಿ ಈ ಥರ ಇಶ್ಯೂ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ಬಂತು. ಇದರ ಬಗ್ಗೆ ನಾವು ಸಂಬಂಧ ಒಂದು ಅಧಿಕಾರಿಯನ್ನು ನಾವು ನೇಮಕ ಮಾಡಿ ಎನ್ಕ್ವೈರಿ ಮಾಡ್ತೀವಿ. ಸೊ ಅದರಲ್ಲಿ ಏನು ಲೋಪಗಳು ಕಂಡು ಬಂದಿದೆ ಸಂಬಂಧಪಟ್ಟವ್ರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ತೀವಿ. ಓಕೆ, ಇಲ್ಲ ಇದೆಲ್ಲ ಕೂಡ ನಾವು ತನಿಖೆ ಮಾಡಿಸ್ತೀವಿ. ಈ ಒಂದು ಅಂಶಗಳನ್ನು ಕೂಡ ಪ್ರಾಪರಾಗಿ ತನಿಖೆ ಮಾಡಿಸ್ತೀವಿ. ಈಗಾಗಲೇ ಕೂಡ ಒಟ್ಟಾರೆ ಏನಂತಂದರೆ ಬದುಕಿರುವಾಗಲೇ ಏನಂತಂದರೆ ಮರಣ ಪ್ರಮಾಣ ಪತ್ರ ಪಡೆಯುವ ಸುದ್ದಿ ಈಗಾಗಲೇ ಎಲ್ಲೆಡೆ ಕೂಡ ಗ್ರಾಸವಾಗಿರೋದ್ರಿಂದ ಅಧಿಕಾರಿಗಳು ಮತ್ತು ಏನಂತಂದರೆ ಸ್ಥಳೀಯ ಜನಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗಿದ್ದರೆ ಎಂಬ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಧಾರವಾಡದಿಂದ ಮಂಜುನಾಥ್ ಎಡಳಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.